ನಿಶ್ಚಿತವಾಗ್ಲೂ ಗೆಲ್ತೀವಿ ಅಂತ ಸಂಪೂರ್ಣ ವಿಶ್ವಾಸ ಅಂತೂ ಇತ್ತು. ಈಗಲೂ ಕೂಡ ಇದೆ. 10,000 ಮೇಲೆ ನಾವು ಈಗ ಲೀಡ್ ಈಗಾಗಲೇ ತಗೊಂಡಿದ್ದೇವೆ. ಇನ್ನೂ ಭಾಳಷ್ಟು ಮತ ಎಣಿಕೆ ಆಗಬೇಕಾಗಿದೆ. ಸೊ ಅದಾದ ನಂತರ ನಾನು ಸಂಪೂರ್ಣವಾಗಿ ವಿಸ್ತಾರವಾಗಿ ಮಾತಾಡ್ತೇನೆ. ಬಟ್ ಇವತ್ತು ಈಗ ಈ ಕ್ಷಣಕ್ಕೆ ಆಗಿರ್ತಕ್ಕಂಥ ಲೀಡು ನಮಗೆ ಸಮಾಧಾನ ತಂದಿದೆ. ಇನ್ನೂ ಹೆಚ್ಚಾಗಿ ಬರಬೇಕಾಗಿತ್ತು. ಆ ಕಾರಣಗಳೆಲ್ಲ ಸಂಪೂರ್ಣ ಫಲಿತಾಂಶ ಬಂದ ನಂತರ ನಾವು ಮಾತಾಡೋಣ. ಸಾಕಷ್ಟು ಗೊಂದಲಗಳನ್ನ ತಾವು ಹೋಗಿ ಹ್ಯಾಂಡಲ್ ಮಾಡಿದ ಮೇಲೆ ಸ್ವಲ್ಪ ಕೂಲ್ ಆಯ್ತು, ಇಲ್ಲಾಂದ್ರೆ ಇನ್ನೂ ಒಂಥರ ಬಿಗಡಾಯಿಸೋ ಪರಿಸ್ಥಿತಿ ಇತ್ತು. ಈ ಚುನಾವಣೆ ಭಾಳ ಸವಾಲಿನ ಚುನಾವಣೆ ಆಗಿತ್ತು, ಪಕ್ಷಕ್ಕೂ ಕೂಡ ಮತ್ತು ನಮ್ಮ ವೈಯಕ್ತಿಕ ವರ್ಚಸ್ಗೂ ಕೂಡ ಸವಾಲಿನ ಚುನಾವಣೆ ಆಗಿತ್ತು. ಆದರೂ ಕೂಡ ನನಗೆ ಒಂದು ಸಂತೋಷ ಏನು, ನಾನು ಈಗ ನೋಡ್ತಾ ಇದ್ದರೆ ದೊಡ್ಡ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಮೇಲೇ ವಿಶ್ವಾಸ ಇಟ್ಕೊಂಡು ವೋಟ್ ಹಾಕಿದ್ದಾರೆ. ಬಹುಸಂಖ್ಯಾತರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ವೋಟ್ ಹಾಕಿದ್ದಾರೆ. 70% ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ. 70%. 30% ಸಹಜವಾಗಿ ಸ್ವಲ್ಪ 30%, 1-2% ಹೆಚ್ಚು ಕಡಿಮೆ ಆಗ್ಬೋದು. ಯಾವ ವಾತಾವರಣವನ್ನು ಸೃಷ್ಟಿ ಮಾಡಿದರೂ ಒಂದು ರೀತಿಯ ನಮ್ಮ ಸಮುದಾಯಕ್ಕೆ ಸ್ವಲ್ಪ ನೋವಿತ್ತು. ನಮಗೆ ಆ ಅವಕಾಶ ಸಿಗಬೇಕಾಗಿತ್ತು ಅಂತ ಸಹಜವಾಗಿ ಇತ್ತು, ನಮಗೂ ಕೂಡ ಇತ್ತು, ನಮ್ಮ ಸಮುದಾಯಕ್ಕೆ ಸಿಗಬೇಕಾಗಿತ್ತು. ಆದರೂ ಸಹ ಒಂದು ವೇಳೆ ಸಿಗದೇ ಇರುವ ಸಂದರ್ಭದಲ್ಲಿ ಕೂಡ ನಾವು ನಮ್ಮ ನೋವನ್ನು ನಾವು ಒಂದು ರೀತಿ ಅದೇ ಮುಖ್ಯ ಅಂತ ಮುಂದೆ ಹೋದರೆ ಕೋಮುವಾದಿ ಶಕ್ತಿಗಳಿಗೆ ಒಂದು ಧೈರ್ಯ ತುಂಬ್ದಂಗೆ ಆಗೋದು. BJP ಗೆದ್ದೋದ್ರೆ ಅಲ್ಲಿ ಇರ್ತಕ್ಕಂಥ ಸಾಮರಸ್ಯ ಕೆಟ್ಟು ಹೋಗೋದು. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೋಮುವಾದಿ ಶಕ್ತಿಯನ್ನು ಸೋಲಿಸಬೇಕು, BJPನ ಸೋಲಿಸಬೇಕು, ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಸಂಪೂರ್ಣ ಫಲಿತಾಂಶ ಬಂದ ನಂತರ ನಾನು ವಿಸ್ತಾರವಾಗಿ ಮಾತಾಡ್ತೇನೆ, ಏನೇನಾಗಿದೆ, ಹೇಗಾಯಿತು ಅಂತ ಎಲ್ಲ ಮಾತಾಡ್ತೇನೆ. ನಿಶ್ಚಿತವಾಗ್ಲೂ ಗೆಲ್ತೀವಿ ಅಂತ ಸಂಪೂರ್ಣ ವಿಶ್ವಾಸ ಅಂತೂ ಇತ್ತು. ಈಗಲೂ ಕೂಡ ಇದೆ. 10,000 ಮೇಲೆ ನಾವು ಈಗ ಲೀಡ್ ಈಗಾಗಲೇ ತಗೊಂಡಿದ್ದೇವೆ. ಇನ್ನೂ ಭಾಳಷ್ಟು ಮತ ಎಣಿಕೆ ಆಗಬೇಕಾಗಿದೆ. ಸೊ ಅದಾದ ನಂತರ ನಾನು ಸಂಪೂರ್ಣವಾಗಿ ವಿಸ್ತಾರವಾಗಿ ಮಾತಾಡ್ತೇನೆ. ಬಟ್ ಇವತ್ತು ಈಗ ಈ ಕ್ಷಣಕ್ಕೆ ಆಗಿರ್ತಕ್ಕಂಥ ಲೀಡು ನಮಗೆ ಸಮಾಧಾನ ತಂದಿದೆ. ಇನ್ನೂ ಹೆಚ್ಚಾಗಿ ಬರಬೇಕಾಗಿತ್ತು. ಆ ಕಾರಣಗಳೆಲ್ಲ ಸಂಪೂರ್ಣ ಫಲಿತಾಂಶ ಬಂದ ನಂತರ ನಾವು ಮಾತಾಡೋಣ. ಸಾಕಷ್ಟು ಗೊಂದಲಗಳನ್ನ ತಾವು ಹೋಗಿ ಹ್ಯಾಂಡಲ್ ಮಾಡಿದ ಮೇಲೆ ಸ್ವಲ್ಪ ಕೂಲ್ ಆಯ್ತು, ಇಲ್ಲಾಂದ್ರೆ ಇನ್ನೂ ಒಂಥರ ಬಿಗಡಾಯಿಸೋ ಪರಿಸ್ಥಿತಿ ಇತ್ತು. ಈ ಚುನಾವಣೆ ಭಾಳ ಸವಾಲಿನ ಚುನಾವಣೆ ಆಗಿತ್ತು, ಪಕ್ಷಕ್ಕೂ ಕೂಡ ಮತ್ತು ನಮ್ಮ ವೈಯಕ್ತಿಕ ವರ್ಚಸ್ಗೂ ಕೂಡ ಸವಾಲಿನ ಚುನಾವಣೆ ಆಗಿತ್ತು. ಆದರೂ ಕೂಡ ನನಗೆ ಒಂದು ಸಂತೋಷ ಏನು, ನಾನು ಈಗ ನೋಡ್ತಾ ಇದ್ದರೆ ದೊಡ್ಡ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಮೇಲೇ ವಿಶ್ವಾಸ ಇಟ್ಕೊಂಡು ವೋಟ್ ಹಾಕಿದ್ದಾರೆ. ಬಹುಸಂಖ್ಯಾತರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ವೋಟ್ ಹಾಕಿದ್ದಾರೆ. 70% ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ. 70%. 30% ಸಹಜವಾಗಿ ಸ್ವಲ್ಪ 30%, 1-2% ಹೆಚ್ಚು ಕಡಿಮೆ ಆಗ್ಬೋದು. ಯಾವ ವಾತಾವರಣವನ್ನು ಸೃಷ್ಟಿ ಮಾಡಿದರೂ ಒಂದು ರೀತಿಯ ನಮ್ಮ ಸಮುದಾಯಕ್ಕೆ ಸ್ವಲ್ಪ ನೋವಿತ್ತು, ನಮಗೆ ಆ ಅವಕಾಶ ಸಿಗಬೇಕಾಗಿತ್ತು ಅಂತ ಸಹಜವಾಗಿ ಇತ್ತು, ನಮಗೂ ಕೂಡ ಇತ್ತು, ನಮ್ಮ ಸಮುದಾಯಕ್ಕೆ ಸಿಗಬೇಕಾಗಿತ್ತು. ಆದರೂ ಸಹ ಒಂದು ವೇಳೆ ಸಿಗದೇ ಇರುವ ಸಂದರ್ಭದಲ್ಲಿ ಕೂಡ ನಾವು ನಮ್ಮ ನೋವನ್ನು ನಾವು ಒಂದು ರೀತಿ ಅದೇ ಮುಖ್ಯ ಅಂತ ಮುಂದೆ ಹೋದರೆ ಕೋಮುವಾದಿ ಶಕ್ತಿಗಳಿಗೆ ಒಂದು ಧೈರ್ಯ ತುಂಬ್ದಂಗೆ ಆಗೋದು. BJP ಗೆದ್ದೋದ್ರೆ ಅಲ್ಲಿ ಇರ್ತಕ್ಕಂಥ ಸಾಮರಸ್ಯ ಕೆಟ್ಟು ಹೋಗೋದು. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೋಮುವಾದಿ ಶಕ್ತಿಯನ್ನು ಸೋಲಿಸಬೇಕು, BJPನ ಸೋಲಿಸಬೇಕು, ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಸಂಪೂರ್ಣ ಫಲಿತಾಂಶ ಬಂದ ನಂತರ ನಾನು ವಿಸ್ತಾರವಾಗಿ ಮಾತಾಡ್ತೇನೆ, ಏನೇನಾಗಿದೆ, ಹೇಗಾಯಿತು ಅಂತ ಎಲ್ಲ ಮಾತಾಡ್ತೇನೆ. ನಿಶ್ಚಿತವಾಗ್ಲೂ ಗೆಲ್ತೀವಿ ಅಂತ ಸಂಪೂರ್ಣ ವಿಶ್ವಾಸ ಅಂತೂ ಇತ್ತು. ಈಗಲೂ ಕೂಡ ಇದೆ. 10,000 ಮೇಲೆ ನಾವು ಈಗ ಲೀಡ್ ಈಗಾಗಲೇ ತಗೊಂಡಿದ್ದೇವೆ. ಇನ್ನೂ ಭಾಳಷ್ಟು ಮತ ಎಣಿಕೆ ಆಗಬೇಕಾಗಿದೆ. ಸೊ
ಅದಾದ ನಂತರ ನಾನು ಸಂಪೂರ್ಣವಾಗಿ ವಿಸ್ತಾರವಾಗಿ ಮಾತಾಡ್ತೇನೆ. ಬಟ್ ಇವತ್ತು ಈಗ ಈ ಕ್ಷಣಕ್ಕೆ ಆಗಿರ್ತಕ್ಕಂಥ ಲೀಡು ನಮಗೆ ಸಮಾಧಾನ ತಂದಿದೆ. ಇನ್ನೂ ಹೆಚ್ಚಾಗಿ ಬರಬೇಕಾಗಿತ್ತು. ಆ ಕಾರಣಗಳೆಲ್ಲ ಸಂಪೂರ್ಣ ಫಲಿತಾಂಶ ಬಂದ ನಂತರ ನಾವು ಮಾತಾಡೋಣ. ಸಾಕಷ್ಟು ಗೊಂದಲಗಳನ್ನ ತಾವು ಹೋಗಿ ಹ್ಯಾಂಡಲ್ ಮಾಡಿದ ಮೇಲೆ ಸ್ವಲ್ಪ ಕೂಲ್ ಆಯ್ತು, ಇಲ್ಲಾಂದ್ರೆ ಇನ್ನೂ ಒಂಥರ ಬಿಗಡಾಯಿಸೋ ಪರಿಸ್ಥಿತಿ ಇತ್ತು. ಈ ಚುನಾವಣೆ ಭಾಳ ಸವಾಲಿನ ಚುನಾವಣೆ ಆಗಿತ್ತು, ಪಕ್ಷಕ್ಕೂ ಕೂಡ ಮತ್ತು ನಮ್ಮ ವೈಯಕ್ತಿಕ ವರ್ಚಸ್ಗೂ ಕೂಡ ಸವಾಲಿನ ಚುನಾವಣೆ ಆಗಿತ್ತು. ಆದರೂ ಕೂಡ ನನಗೆ ಒಂದು ಸಂತೋಷ ಏನು, ನಾನು ಈಗ ನೋಡ್ತಾ ಇದ್ದರೆ ದೊಡ್ಡ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಮೇಲೇ ವಿಶ್ವಾಸ ಇಟ್ಕೊಂಡು ಓಟ್ ಹಾಕಿದ್ದಾರೆ. ಬಹುಸಂಖ್ಯಾತರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಓಟ್ ಹಾಕಿದ್ದಾರೆ. 70% ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ. 70%. 30% ಸಹಜವಾಗಿ ಸ್ವಲ್ಪ 30%, 1-2% ಹೆಚ್ಚು ಕಡಿಮೆ ಆಗ್ಬೋದು. ಯಾವ ವಾತಾವರಣವನ್ನು ಸೃಷ್ಟಿ ಮಾಡಿದರೂ ಒಂದು ರೀತಿಯ ನಮ್ಮ ಸಮುದಾಯಕ್ಕೆ ಸ್ವಲ್ಪ ನೋವಿತ್ತು, ನಮಗೆ ಆ ಅವಕಾಶ ಸಿಗಬೇಕಾಗಿತ್ತು ಅಂತ ಸಹಜವಾಗಿ ಇತ್ತು, ನಮಗೂ ಕೂಡ ಇತ್ತು, ನಮ್ಮ ಸಮುದಾಯಕ್ಕೆ ಸಿಗಬೇಕಾಗಿತ್ತು. ಆದರೂ ಸಹ ಒಂದು ವೇಳೆ ಸಿಗದೇ ಇರುವ ಸಂದರ್ಭದಲ್ಲಿ ಕೂಡ ನಾವು ನಮ್ಮ ನೋವನ್ನು ನಾವು ಒಂದು ರೀತಿ ಅದೇ ಮುಖ್ಯ ಅಂತ ಮುಂದೆ ಹೋದರೆ ಕೋಮುವಾದಿ ಶಕ್ತಿಗಳಿಗೆ ಒಂದು ಧೈರ್ಯ ತುಂಬ್ದಂಗೆ ಆಗೋದು. BJP ಗೆದ್ದೋದ್ರೆ ಅಲ್ಲಿ ಇರ್ತಕ್ಕಂಥ ಸಾಮರಸ್ಯ ಕೆಟ್ಟು ಹೋಗೋದು. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೋಮುವಾದಿ ಶಕ್ತಿಯನ್ನು ಸೋಲಿಸಬೇಕು, BJPನ ಸೋಲಿಸಬೇಕು, ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಸಂಪೂರ್ಣ ಫಲಿತಾಂಶ ಬಂದ ನಂತರ ನಾನು ವಿಸ್ತಾರವಾಗಿ ಮಾತಾಡ್ತೇನೆ, ಏನೇನಾಗಿದೆ, ಹೇಗಾಯಿತು ಅಂತ ಎಲ್ಲ ಮಾತಾಡ್ತೇನೆ. ನಿಶ್ಚಿತವಾಗ್ಲೂ ಗೆಲ್ತೀವಿ ಅಂತ ಸಂಪೂರ್ಣ ವಿಶ್ವಾಸ ಅಂತೂ ಇತ್ತು, ಈಗಲೂ ಕೂಡ ಇದೆ. 10,000 ಮೇಲೆ ನಾವು ಈಗ ಲೀಡ್ ಈಗಾಗಲೇ ತಗೊಂಡಿದ್ದೇವೆ. ಇನ್ನೂ ಭಾಳಷ್ಟು ಮತ ಎಣಿಕೆ ಆಗಬೇಕಾಗಿದೆ. ಸೊ ಅದಾದ ನಂತರ ನಾನು ಸಂಪೂರ್ಣವಾಗಿ ವಿಸ್ತಾರವಾಗಿ ಮಾತಾಡ್ತೇನೆ. ಬಟ್ ಇವತ್ತು ಈಗ ಈ ಕ್ಷಣಕ್ಕೆ ಆಗಿರ್ತಕ್ಕಂಥ ಲೀಡು ನಮಗೆ ಸಮಾಧಾನ ತಂದಿದೆ. ಇನ್ನೂ ಹೆಚ್ಚಾಗಿ ಬರಬೇಕಾಗಿತ್ತು. ಆ ಕಾರಣಗಳೆಲ್ಲ ಸಂಪೂರ್ಣ ಫಲಿತಾಂಶ ಬಂದ ನಂತರ ನಾವು ಮಾತಾಡೋಣ. ಸಾಕಷ್ಟು ಗೊಂದಲಗಳನ್ನ ತಾವು ಹೋಗಿ ಹ್ಯಾಂಡಲ್ ಮಾಡಿದ ಮೇಲೆ ಸ್ವಲ್ಪ ಕೂಲ್ ಆಯ್ತು, ಇಲ್ಲಾಂದ್ರೆ ಇನ್ನೂ ಒಂಥರ ಬಿಗಡಾಯಿಸೋ ಪರಿಸ್ಥಿತಿ ಇತ್ತು. ಈ ಚುನಾವಣೆ ಭಾಳ ಸವಾಲಿನ ಚುನಾವಣೆ ಆಗಿತ್ತು, ಪಕ್ಷಕ್ಕೂ ಕೂಡ ಮತ್ತು ನಮ್ಮ ವೈಯಕ್ತಿಕ ವರ್ಚಸ್ಗೂ ಕೂಡ ಸವಾಲಿನ ಚುನಾವಣೆ ಆಗಿತ್ತು. ಆದರೂ ಕೂಡ ನನಗೆ ಒಂದು ಸಂತೋಷ ಏನು, ನಾನು ಈಗ ನೋಡ್ತಾ ಇದ್ದರೆ ದೊಡ್ಡ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಮೇಲೇ ವಿಶ್ವಾಸ ಇಟ್ಕೊಂಡು ಓಟ್ ಹಾಕಿದ್ದಾರೆ. ಬಹುಸಂಖ್ಯಾತರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಓಟ್ ಹಾಕಿದ್ದಾರೆ. 70% ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ. 70%. 30% ಸಹಜವಾಗಿ ಸ್ವಲ್ಪ 30%, 1-2% ಹೆಚ್ಚು ಕಡಿಮೆ ಆಗ್ಬೋದು. ಯಾವ ವಾತಾವರಣವನ್ನು ಸೃಷ್ಟಿ ಮಾಡಿದರೂ ಒಂದು ರೀತಿಯ ನಮ್ಮ ಸಮುದಾಯಕ್ಕೆ ಸ್ವಲ್ಪ ನೋವಿತ್ತು, ನಮಗೆ ಆ ಅವಕಾಶ ಸಿಗಬೇಕಾಗಿತ್ತು ಅಂತ ಸಹಜವಾಗಿ ಇತ್ತು, ನಮಗೂ ಕೂಡ ಇತ್ತು, ನಮ್ಮ ಸಮುದಾಯಕ್ಕೆ ಸಿಗಬೇಕಾಗಿತ್ತು. ಆದರೂ ಸಹ ಒಂದು ವೇಳೆ ಸಿಗದೇ ಇರುವ ಸಂದರ್ಭದಲ್ಲಿ ಕೂಡ ನಾವು ನಮ್ಮ ನೋವನ್ನು ನಾವು ಒಂದು ರೀತಿ ಅದೇ ಮುಖ್ಯ ಅಂತ ಮುಂದೆ ಹೋದರೆ ಕೋಮುವಾದಿ ಶಕ್ತಿಗಳಿಗೆ ಒಂದು ಧೈರ್ಯ ತುಂಬ್ದಂಗೆ ಆಗೋದು. BJP ಗೆದ್ದೋದ್ರೆ ಅಲ್ಲಿ ಇರ್ತಕ್ಕಂಥ ಸಾಮರಸ್ಯ ಕೆಟ್ಟು ಹೋಗೋದು. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೋಮುವಾದಿ ಶಕ್ತಿಯನ್ನು ಸೋಲಿಸಬೇಕು, BJPನ ಸೋಲಿಸಬೇಕು, ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಸಂಪೂರ್ಣ ಫಲಿತಾಂಶ ಬಂದ ನಂತರ ನಾನು ವಿಸ್ತಾರವಾಗಿ ಮಾತಾಡ್ತೇನೆ, ಏನೇನಾಗಿದೆ, ಹೇಗಾಯಿತು ಅಂತ ಎಲ್ಲ ಮಾತಾಡ್ತೇನೆ.